ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಶೋ. ಯಾಕಂದ್ರೆ 3 ಕಡೆ ಇದ್ದಿದ್ದು, ಮಿರಾಜು, ಆಮೇಲೆ PVR, ಇದು, ಆಮೇಲೆ ಕೋನನಕುಂಟೆ ಅಲ್ಲಿ ಫೋರಮ್ ಅಲ್ಲಿ ಇದ್ದು PVR. ಎಲ್ಲ ಕಡೆನೂ ಹೌಸ್ಫುಲ್ ಶೋ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ತುಂಬಾ ಸಪೋರ್ಟ್ ಇದೆ. ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಜನಗಳಿಂದ. ತುಂಬ ಖುಷಿಯಿಂದ ಹೋಗ್ತಾರೆ ಜನ ಸಿನಿಮಾ ನೋಡಿ ಆದಮೇಲೆ. ಸೊ ಯಾರೆಲ್ಲ ನೋಡಲಿಲ್ಲ ಎಲ್ಲರೂ ದಯವಿಟ್ಟು ಮಕ್ಕಿ ಪುಸ್ತಕ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೇನೆ. ಬಾಕಿ ಎಲ್ಲ ನೀವೇ ಹೇಳಬೇಕು. ತುಂಬ ದಿನ ಆದಮೇಲೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದಾಗ ಜನರು ಖುಷಿ ಪಟ್ಟು ಸಿಕ್ಕಿಲ್ಲ ಹೊಡೆದು ಅದನ್ನ ನೋಡಿ ಅದೇ ಅದನ್ನೇ ಎಂತ ಹೇಳೋದು, ನನಗೆ ತುಂಬ ಖುಷಿ ಇದೆ. ಅವರ ಆಶೀರ್ವಾದ ಹಾಗೂ ಅವರ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಇನ್ನು ಸಿನಿಮಾ ಎಲ್ಲರೂ ಬಂದು ಸಿನಿಮಾ ನೋಡಿ, ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ ನಾನು. ಸೊ ಎಲ್ಲರೂ ಬಂದು ಮಕ್ಕಿ ಪುಸ್ತಕ ಸಿನಿಮಾನ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು. ಏನು ಹೇಳ್ತೀರಾ ಆಡಿಯನ್ಸ್ ಮತ್ತೆ ಸಿನಿಮಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರ ಜೊತೆ ನಾನು ಕುತ್ಕೊಂಡು ಪ್ರೇಕ್ಷಕರ ಥರ ನೋಡಿದೆ. ನಾನು ಕೂಡ ಎಮೋಷ್ನಲ್ ಆದೆ. ಎಷ್ಟೋ ಎಮೋಷ್ನಲ್ ಸೀನ್ಸ್ಗಳಲ್ಲಿ ನಾನು ಕೂಡ ಅತ್ತೆ. ಆ್ಯಂಡ್ ಎಲ್ಲರೂ ಎಮೋಷ್ನಲ್ ಆಗಿ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನು ಅಷ್ಟೇ ನಮ್ಮ ಇಡೀ ಮಕ್ಕಳ ತಂಡ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಇವುಗಳು ಎಲ್ಲರಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಆ್ಯಂಡ್ ಆಲ್ಸೋ ಎಲ್ಲರೂ ನೋಡಿದ್ದೀರಾ ಲಾಸ್ಟ್ ಅಫ್ಸರ್ ಸೀನಲ್ಲಂತೂ ಎಲ್ಲರೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿತ್ತು, ತುಂಬ ಖುಷಿಯಾಗಿತ್ತು. ಅಷ್ಟು ರಿಸಲ್ಟ್ಸ್ ಕ್ಲಾಪ್ಸ್ ಎಲ್ಲ ಬರ್ತಾಯಿತ್ತು. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಹಾಗೂ ನಮ್ಮ ಇಡೀ ಮಕ್ಕಿ ಪುಸ್ತಕ ತಂಡದ ಮೇಲೆ. ನಿಮ್ಮ ಸೀನ್ ಬಂದಾಗಲೂ ಕೆಲವರು ಶಿಳ್ಳೆ ಮತ್ತೆ ಕೂಗೆಲ್ಲ ಇದು ಮಾಡಿದ್ರು, ಹಾಗೇನು ಅನ್ಸೋ? ಆಗ ಕೂಡ ತುಂಬ ಖುಷಿ ಆಯ್ತು ಸರ್. ಬಿಕಾಸ್ ಹೊಸ ಕಲಾವಿದರಿಗೆ ನಮ್ಮ ಕರ್ನಾಟಕದ ಜನ ಯಾವಾಗ ಪ್ರೋತ್ಸಾಹಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಇವತ್ತು ಅದು ಇನ್ನೂ ಡಬಲ್ ಆಗಿದೆ. ಇನ್ನು ಸಿನಿಮಾ ನೋಡ್ತಿರೋರ್ಗೆ ಏನು ಹೇಳ್ತಾರೆ? ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಇದು ಪ್ರತಿಯೊಂದು ಕುಟುಂಬದ ಸಮೇತ ಕೂತು ನೋಡುವಂಥ ಸಿನಿಮಾ. ಅದರಲ್ಲೂ ಈಗಿನ ಮಕ್ಕಳಿಗಂತೂ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಬಿಕಾಸ್ ಇಲ್ಲಿ ಎಷ್ಟೋ ಜನ ಅದೇ ಥರ ರಿವ್ಯೂ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ತುಂಬ ಇನ್ಸ್ಪೈರ್ ಆಗಿದೆ ಆ್ಯಂಡ್ ಆಲ್ಸೋ ಮೋಟಿವೇಟ್ ಮಾಡೋವಂಥ ಸಿನಿಮಾ ಇದು. ಎಲ್ಲರೂ ಕೂಡ ಮಿಸ್ ಮಾಡಿದ್ರೆ ನಮ್ಮ ಪುಸ್ತಕ ಸಿನಿಮಾ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ ನಾನು ಇವತ್ತೇ ನೋಡಿರೋ ಸಿನಿಮಾ. ಹಾಗಾಗಿ ನಂಗೆ ಅನ್ಸಿದ್ದೇನೆಂದರೆ ಆಸ್ ಎನ್ ಆಡಿಯನ್ಸ್ ಆಗಿ ಅದ್ಭುತವಾದ ಸಿನಿಮಾ. ಆ ಜಾನರ್ ಈ ಜಾನರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಕನ್ನಡ ಸಿನಿಮಾದಲ್ಲಿ. ಒಂಥರ ಡಿಫ್ರೆಂಟ್ ಜಾನರ್. ಇವಾಗ ಮುಂಚಿನ ಟೈಮಲ್ಲಿ ಎಜುಕೇಷನು ಇದ್ರ ಬಗ್ಗೆ ತುಂಬ ಮೆಸೇಜ್ ಹೇಳೋಕ್ಕೆಲ್ಲ ಹೋಗ್ತಾ ಇದ್ರು. ಅವಾಗ ಜನಕ್ಕೆ ನೋಡೋವಷ್ಟು ತಾಳ್ಮೆ ಇತ್ತು ಅಂಥದ್ದು. ಬಟ್ ಈ ಟೈಮಲ್ಲಿ ಇಂಥ ಸಿನಿಮಾನ ಮಾಡೋಕ್ಕೆ ತುಂಬ ಭಯ ಪಡ್ತಾರೆ. ಬಟ್ ನಮ್ಮ ಡೈರೆಕ್ಟ್ರು ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನು ಕಮರ್ಷಿಯಲ್ ಆಗಿ ತೋರಿಸಿ ತುಂಬ ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ನ ಜನಕ್ಕೆ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಲೇಬೇಕಾದ ಸಿನಿಮಾ ಇದೆ. ಇನ್ನು ನಂಗೆ ಅನಿಸಿದ್ದೇನೆಂದರೆ ತುಂಬ ಜನರ ಪರ್ಸನಲ್ ಲೈಫಿಗೆ ಇದು ಅನ್ವಯ ಆಗುತ್ತೆ. ಕೆಲವೊಬ್ಬರಿಗೆ ಅನಿಸ್ಬೋದು, ಯಾಕಂದರೆ ಒಂದು ಸೀನ್ ಬರುತ್ತೆ, ಒಂದು ಮೊಬೈಲ್ಗೆ ಪೂಜೆ ಮಾಡೋ ಸೀನು. ಕೆಲವೊಬ್ಬರಿಗೆ ಇದು ಯಾವಾಗ ಮೊಬೈಲ್ಗೆ ಯಾರಾದರೂ ಪೂಜೆ ಮಾಡ್ತಾರ ಅಂತ ಅನಿಸ್ಬೋದು. ಬಟ್ ನಾನು ನಮ್ಮ ಮನೆಗೆ ಟಿ ವಿ ಬಂದಾಗ ನಮ್ಮಮ್ಮ ನಮ್ಮ ಟಿವಿಗೆ ಪೂಜೆ ಮಾಡಿದ್ರು, ಅದೆಲ್ಲ ಕನೆಕ್ಟ್ ಆಗೋಯ್ತು. ಸೊ ಅದ್ಭುತವಾದ ಸಿನಿಮಾ. ಕೊರೋನಾ ಟೈಮಲ್ಲಿ ಯೂಶ್ವಲ್ ಎಲ್ರಿಗೂ ಗೊತ್ತಿರುತ್ತೆ, ಮೊಬೈಲ್ ಬಂತು, ಆನ್ಲೈನ್ ಕ್ಲಾಸ್ ಅದು ಇದು ತುಂಬ ಜನಕ್ಕೆ ಎಫೆಕ್ಟ್ ಆಯಿತು ಅಂತ. ಬಟ್ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಎಲ್ಲಿವರೆಗೆ ತಗೊಂಡೋಗುತ್ತೆ, ಅದಕ್ಕೆ ಏನು ಕನೆಕ್ಷನ್ ಆಗುತ್ತೆ ಅಂತ ಸಖತ್ತಾಗಿ ತೋರಿಸಿದ್ದಾರೆ. ಅದೇ ರೀತಿ BGM ಅಷ್ಟೇ. ನಂಗೊಂಥರ ಏನು ಫೀಲ್ ಆಯ್ತು ಅಂದರೆ, ಮುಂಚಿನ ಕಾಲದಲ್ಲಿ BGMಗೆಲ್ಲ ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಅದೇ ಆ ಕಾಲದಲ್ಲಿ ಏನು BGM ಇತ್ತು ಅದು ಇದನ್ನು ಸ್ವಲ್ಪ ಹೊಸತನದಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಚೆನ್ನಾಗಿದೆ. ಅದಾದ್ಮೇಲೆ ಇನ್ನೇನು ವಿಷಯ ಏನಪ್ಪ ಅಂದರೆ, ಫಸ್ಟ್ ಡೇ ಫಸ್ಟ್ ಶೋಸ್ ಎಲ್ಲ ಆರ್ಗ್ಯಾನಿಕ್ ವ್ಯೂವರ್ಸ್ ಬಂದು ನೋಡಿದ್ರು, ಅದು ತುಂಬ ಖುಷಿ ವಿಚಾರ. ಸೊ ಸಿನಿಮಾದಲ್ಲಿ ನಾನೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನಾನಿವತ್ತು ಸಿನಿಮಾ ನೋಡಿ ಹೇಳ್ತಿದ್ದೀನಿ, ಒಳ್ಳೆ ಸಿನಿಮಾ. ಇಂಥ ಸಿನಿಮಾ ಗೆಲ್ಲಬೇಕು. ಇಂಥ ಸಿನಿಮಾ ಕೋಟ್ಯಾಂತರ ದುಡ್ಡು ಮಾಡೋದು ಅದು ಇದು ಬೇಡ. ಅವ್ರಿಗೆ ಇನ್ನೊಂದು ಬಂಡವಾಳ ಹೂಡೋರು ಬರಬೇಕು, ನಮ್ಮಂತರ ಕಲಾವಿದರು ಬರಬೇಕು, ಅವರಿಂದ ಇನ್ನಷ್ಟು ಚೆನ್ನಾಗಿರೋ ಕಥೆಗಳು ಹೊರಗೆ ಬರಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಮಕ್ಕಿ ಪುಸ್ತಕ ಸಿನಿಮಾ ನೋಡಿ. ಮಕ್ಕಿ ಪುಸ್ತಕ ಹೆಸರಲ್ಲೇ ತುಂಬ ಕ್ಯಾಚಿ ಆಗಿದೆ. ಅದು ನಂಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ನಾನು ಸಿನಿಮಾ ಮಾಡುವಾಗ. ಬಟ್ ಇವತ್ತು ಸಿನಿಮಾ ನೋಡಿದಾಗ, ಫಸ್ಟ್ ಟೈಮ್ ಫುಲ್ ಸಿನಿಮಾ ನೋಡಿದಾಗ ಸೂಪರ್ ಸಿನಿಮಾ.